ಹೆಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ಸೊ ಇವತ್ತಿನ ಫಸ್ಟ್ ರೆಸ್ಕ್ಯೂ ಕಾಲ್ ಬಂದಿದೆ. ನನ್ನ ಕಡೆ ಬೈಕ್ ಇಲ್ಲ. ಸೊ ನಮ್ಮ ಜೂನಿಯರ್ ಟ್ರೈನಿಂಗ್ ಬಾಯ್ಸ್ ಬಂದಿದ್ದಾರೆ ಕರ್ಕೊಂಡು ಹೋಗಿಕ್ಕೆ. ಸೊ ಹೋಗೋಣ. ಅಲ್ಲಿ ಬ್ರ್ಯಾಂಡಿ ಶಾಪಲ್ಲಿ ಏನೋ ಹಾವು ಕಂಡಿದೆ ಅಂತೆ, ದೊಡ್ಡದಿದ್ದಣ ಭಾಳ ಅಂತ ಹೇಳಿದ್ದಾರೆ. ಸೊ ಹೋಗಿ ನೋಡೋಣ ಯಾವ ಹಾವು ಏನಂತ. ಹಂಗಾಗಿ ಜಸ್ಟ್ ಇಲ್ಲಿಂದ ಒಂದು 100 ಮೀಟರ್ಸ್ ಇಲ್ಲ 200 ಮೀಟರ್ಸ್ ಅಷ್ಟೇ ದೂರ. ನಮ್ಮ ಹುಲಿಗಿಯಲ್ಲಿ ಮುನ್ರಾಬಾದಲ್ಲಿ ರೈಲ್ವೆ ಗೇಟ್ ಬಾಜು ಬ್ರ್ಯಾಂಡಿ ಶಾಪ್ ಇದೆ, ನಮ್ಮ ಮಯೂರ್ದು ಮಹೇಂದ್ರಣ್ಣವ್ರದ್ದು. ಸೊ ಅದರಲ್ಲಿ ಹೋಗಿ ನೋಡೋಣ. ಹಾಗೆ ಸ್ವಲ್ಪ ವೇಟ್ ಮಾಡಿ, ಓನ್ಲಿ 5 ಮಿನಿಟ್ಸ್. ಇವತ್ತು ಅದ್ರಾಗ ಹುಣ್ಣಿಮೆ ಭಾಳ ರಶ್ ಐತಿ. ಇದು ಬಂದುಬಿಟ್ಟು ನಮ್ಮ ಟೆಂಪಲ್ಲು, ಹುಲಿಗೆಮ್ಮನ ಟೆಂಪಲ್ಲು ಗುಡಿ. ನೋಡಿ ಇದು ಸೀದಾ ಹೋದರೆ ನಮ್ಮ ಗುಡಿ. ಈ ಗುಡಿಯಿಂದ ಜಸ್ಟ್ ಒಂದು 50 ಮೀಟರ್ಸ್ ದೂರದಲ್ಲಿ ಅಂಗಡಿ. ನೋಡಿ ಇಲ್ಲಿ ಬಂತಲ್ಲ, ಇದೇ ಅಂಗಡಿ. ಸೊ ಅಂಗಡಿನೂ ರಶ್ ಇರುತ್ತೆ. ಸೊ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಸೈಲೆಂಟಾಗಿ ಹೋಗಿ ಹಿಡ್ಕೊಂಡು ಸೈಲೆಂಟಾಗಿ ಹೊರಗೆ ಬರೋಣ. ಮತ್ತು ಯಾರಿಗಾರು ಗೊತ್ತಾದರೆ ಎಲ್ಲ ಕಸ್ಟಮರ್ಸು ಎದ್ದೋಗ್ತಾರೆ. ನೋಡಿ ಇಲ್ಲಿ ಅಂಕಲ್ ಇದ್ದಾರೆ ಎದುರಿಗೆ, ಇವ್ರದ್ದೇ ಅದು ಅಂಗಡಿ. ಸೊ ಒಳಗೆ ಹೋಗೋಣ, ಬನ್ನಿ ಚೆಕ್ ಮಾಡೋಣ. ಭಾಳ ಗದ್ದಲಿರುತ್ತೆ ಇವತ್ತು. ಒಳಗಡೆ ಹೊಂಟಿದ್ದೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ವಿಚ್ ಸ್ನೇಕ್ ಇಟ್ ಈಸ್. ಸಾಮಾನು ಭಾಳ ಇದ್ದಾವೆ, ಸಿಕ್ಕಾಪಟ್ಟಿ. ಸೊ ಸ್ವಲ್ಪ ಹುಡುಕಿದರೆ ಮೋಸ್ಟ್ಲಿ ಸಿಗ್ಬೋದು. ಇಲ್ಲಿದೆ ನೋಡಿ, ಹಾವು ಬಂದುಬಿಟ್ಟು ರ್ಯಾಟ್ ಸ್ನೇಕು, ದೊಡ್ಡದಿದೆ. ಮತ್ತಿದು ಬೇರೆ ಕಡೆ ಹೋಗ್ಕಂದ್ರೆ ಎಲ್ಲ ಸಾಮಾನು ತೆಗಿಬೇಕಿತ್ತು, ಆದರೂ ಈಸಿಯಾಗಿ ಸಿಕ್ಕಿದೆ. ನೋಡಿ, ಮತ್ತು ಜಾಸ್ತಿ ಫೋರ್ಸಾಗಿ ಕೇಳಿದ್ರೆ ಹಾವು ಕಟ್ಟಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಈಸಿಯಿಂದ ತೆಗಿಬೇಕು. ಮತ್ತು ಜಾಸ್ತಿ ಪ್ರೆಷರಾಗಿ ಕೇಳಿದ್ರೆ ಹಾವು ಮತ್ತು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅದನ್ನು ಸ್ವಲ್ಪ ನೈಸ್ ಮಾಡಿ ನೀಟಾಗಿ ನಾವು ಇದು ರೆಸ್ಪೆಕ್ಟ್ ಕೊಟ್ಟರೆ ಅದು ನಮಗೆ ರೆಸ್ಪೆಕ್ಟ್ ಕೊಡುತ್ತೆ, ಬೈಟ್ ಮಾಡೋದಿಲ್ಲ. ಸೊ ನೋಡಿ ಈ ಟೈಪು. ಈಗ ಪ್ರತಿಯೊಬ್ಬರು ಗೊತ್ತಾಗ್ಬಿಡುತ್ತೆ. ಆಲ್ರೆಡಿ ಕಸ್ಟಮರ್ಸ್ ಕುಂತಿದ್ದಾರೆ ಬ್ರ್ಯಾಂಡಿ ಶಾಪ್ದಲ್ಲಿ. ಯಾರ್ಯಾರು ಗೊತ್ತಾರೆ ಗಾಬರಿ ಆಗ್ತಾರೆ. ಸೊ ನೋಡಿ, ಈಗ ನೋಡಿ ಇಲ್ಲಿ ಆಲ್ರೆಡಿ ಎಲ್ಲ ಗಾಬರಿ ಆಗ್ತಾ ಇದ್ದಾರೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಭಾಳ ಜನ ಇದ್ದಾರೆ ಅಂಗಡಿಯಲ್ಲಿ. ಸೊ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ ಸೇಫಾಗಿ. ಸೊ ತೊಗೊಂಡು ಹೋಗ್ಬಿಡೋಣ. ಸೊ ಇಲ್ಲಿ ನನ್ನಿಂದ ಇರೋದು ಈ ಅಣ್ಣಂದೇ ಇದು ಅಂಗಡಿ, ಮಹೇಂದ್ರಣ್ಣ ಅಂತೇಳಿ. ಸೊ ಹಾವು ಬಂದುಬಿಟ್ಟು ಕೆರೆ ಹಾವು ಅಂತ ಕರಿತೀರಿ ನೀವು ಕನ್ನಡದಲ್ಲಿ. ಸೊ ಇಂಗ್ಲೀಷಲ್ಲಿ ರ್ಯಾಟ್ ಸ್ನೇಕ್ ಅಂತಾರೆ. ನೋಡಿ, ಅದಕ್ಕೆ ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತಂದು ಮಾಡಿದೆ. ಬಟ್ ಏನೂ ಮಾಡೋಕ್ಕೆ ಬರೋಲ್ಲ. ಎಲ್ಲರೂ ಗೊತ್ತಾದರೆ ಈ ಟೈಪ್ ಗಾಬರಿ ಆಗುತ್ತಾರೆ. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ರಿಲೀಸ್ ಮಾಡೋಕ್ಕೆ ಊರವರೆಗೆ ಹೋಗ್ತಾಯಿದ್ದೀವಿ. ಇದು ಬಂದುಬಿಟ್ಟು ನಮ್ಮ ಊರಲ್ಲಿ ರೈಲ್ವೆ ಸ್ಟೇಷನ್ ಬಾಜು ಇದು ರೂಟು. ನಾವೀಗ ಶೀಪುರ್ ರೋಡ್ಗೆ ಹೋಗಬೇಕು. ಇಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ದೂರ. ಸೊ ನೋಡಿ, ಭಾಳ ರಶ್ ಇರುತ್ತೆ ಇವತ್ತು, ಜನನೂ ಗದ್ದಲ ಇರ್ತಾರೆ. ಸೊ ಹಂಗಾಗಿ ಏನು ಮಾಡೋಕ್ಕೆ ಬರೋಲ್ಲ. ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ. ನೀಟಾಗಿ ಮೆಲ್ಲಕ್ಕೆ ಹೋಗೋಣ, ಏನು ಅವಸರ ಇಲ್ಲ. ಇದೇ ದಾರಿಯಲ್ಲಿ ಹೋಗಿ ಸ್ಟ್ರೇಟ್ ಹೋಗಿ ರೈಟ್ ಹೊಳಿದ್ರೆ ಶಿಪುರ್ ರೋಡು. ಸೊ ನೋಡಿ, ಇದು ಬಂದುಬಿಟ್ಟು ಶಿಪುರ್ ರೋಡು ಆ್ಯಂಡ್ ಶಿಪುರ್ ಗುಡ್ಡ ಇದೆಲ್ಲ ಇರೋದು. ಹಚ್ಚ ಹಸಿರು ಕಾಣ್ತಾ ಇದೆ. ಈಗ ಸೀಸನ್ ಹಂಗಿರುತ್ತೆ ನಮ್ಮ ಊರಲ್ಲಿ. ನೋಡಿ, ಇಲ್ಲಿ ನಮ್ಮ ಎದುರಿಗೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ರೈತರು. ಸೊ ಹಂಗಾಗಿ ಎಲ್ಲಿ ಬೇಕಲ್ಲಿ ಹಾವು ಬಿಟ್ಟು ಹೋದರೆ ಈ ಟೈಪ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಉದ್ಯೋಗಕ್ಕಾದ್ರೆ ಕೆಲಸ ಮಾಡ್ತಾಯಿದ್ದಾರೆ ಇವರೆಲ್ಲ ನಮ್ಮೂರವರು. ಹಾಗಾಗಿ ನಾವು ಸುಮ್ಮನೆ ಬಂದು ಇಲ್ಲಿ ಎಲ್ಲಿ ಬೇಕಲ್ಲಿ ಹಿಂಗೆ ಗದ್ದೆಯಲ್ಲಿ ಬಿಟ್ಟು ಹೋಗೋಕ್ಕೆ ಬರೋಲ್ಲ. ಬಿಟ್ಟೋದ್ರೆ ಪಾಪ ಅಂಥವ್ರಿಗೆ ಕಷ್ಟ ಭಾಳ. ಬೈಟ್ ಆಗೋ ಚಾನ್ಸಸ್ ಇಲ್ಲ, ಹೊಡೆದು ಸಾಯಿ ಬಡ್ದು ಬಿಡ್ತಾರೆ. ಯಾಕಂದ್ರೆ ಭಾಳ ಜನ ಇದ್ದಾರಲ್ಲ. ಹಾಗಾಗಿ ಸ್ವಲ್ಪ ಆದಷ್ಟು ದೂರ ಹೋಗ್ತೀವಿ ನಾವು, ಅಲ್ಲಿ ಗುಡ್ಡ ಕಾಣ್ತಿದ್ದಲ್ಲ ಅಲ್ಲಿ. ಸೊ ನೋಡಿ, ಇದು ಬಂದು ರಿಲೀಸಿಂಗ್ ಸ್ಪಾಟು. ಫುಲ್ಲು ಹಸಿರಿದೆ. ಇಂಥ ಜಾಗದಲ್ಲಿ ಬಿಟ್ಟರೆ ಭಾಳ ಸೇಫು. ಯಾಕಂದರೆ ಆಲ್ರೆಡಿ ಇದು ನಾನುವಿನಮ ಸ್ನೇಕು. ಸೊ ಯಾರಿಗೇನು ತೊಂದರೆ ಇಲ್ಲ. ಸೊ ಹಂಗಾಗಿ ಈ ಜಾಗದಲ್ಲಿ ಬಿಟ್ಟರೆ ಸೇಫಾಗಿರುತ್ತೆ ಅಂತ ನನ್ನ ಒಪಿನಿಯನು. ಸೊ ಹಂಗಾಗಿ ಇಲ್ಲೇ ಬಿಟ್ಟುಬಿಡೋಣ. ಸೊ ಈಗ ನಿಮ್ಗೆ ಹಾವಿನ ಸೈಜ್ ಬಂದು ತೋರಿಸ್ತೀನಿ. ಅಲ್ಲಿ ಸರಿಯಾಗಿ ತೋರಿಸಿಲ್ಲ. ಇಲ್ಲಿ ಬಂದುಬಿಟ್ಟು ಓಪನ್ ಪ್ಲೇಸು ತೋರಿಸ್ತೀನಿ. ಹಂಗಾಗಿ ಹಾವು ಬಂದುಬಿಟ್ಟು ರ್ಯಾಟ್ ಸ್ನೇಕು, ಕೆರೆ ಹಾವು, ನಾನುವಿನಮಸ್ಸು. ಯಾರಿಗಾದ್ರೂ ಕಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ವಿಷಯ ಏನು ಇರೋಂಗಿಲ್ಲ. ಸೊ ವಿಷಯ ಅಂತೂ ಇರೋಂಗಿಲ್ಲ. ಅದಕ್ಕೆ ಜಸ್ಟ್ ಕಪ್ಪಿ ಇಲ್ಚಿ ಅಂಥವ್ಗೆ ಸ್ವಲ್ಪ ಬೈಟ್ ಮಾಡಿ ತಿನ್ನುತ್ತೆ.
ಹಾಗಾಗಿ ಯಾರಿಗಾದ್ರೂ ಈ ಹಾವು ಕಡಿದ್ರೆ ದಯಮಾಡಿ ಗಾಬರಾಗಕ್ಕೆ ಹೋಗಬೇಡಿ, ಏನೂ ಆಗಂಗಿಲ್ಲ. ಹಂಗಂತಂದು ಮತ್ತೆ ಹುಡ್ರೆಲ್ಲ ಹಿಡಿದು ಇದು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ಮಾಹಿತಿ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಫೇಕ್ ನ್ಯೂಸ್ ನೀವು ಇದ್ರ ಬಗ್ಗೆ ಫೇಕ್ ನ್ಯೂಸ್ ಅದಾವೆ ನಿಮ್ಗೆ. ಆ್ಯಕ್ಚುಲಿ ಏನಂದರೆ ಇದು ಬಾಲದಲ್ಲಿ, ಇದರ ಹಾವಿನ ಬಾಲದಲ್ಲಿ ಮುಳ್ಳಿರುತ್ತೆ, ಮುಳ್ಳಿನಿಂದ ಚುಚ್ಚುತ್ತೆ, ಮುಳ್ಳಿಂದ ಹೊಡಿತೆ. ಆ್ಯಂಡ್ ಇದು ಏನಾರ ಇದಕ್ಕೆ ತಡಿವಿವಿ ಇಲ್ಲ ಅರ್ಧ ಹೊಡೆದಿವಿ ಅಂದರೆ ಎಲ್ಲಿ ಹೋದ್ರೂ ಬಿಡೋಂಗಿಲ್ಲ, ಫುಲ್ಲು ಭಯಾನಕ ಸಿಟ್ಟು ಅಂತಂತಾರೆ. ಸಿಟ್ಟಿದೆ 100%, ಬಟ್ ಇದು ಫೇಕ್ ನ್ಯೂಸು, ಯಾರಿಗೇನು ಮಾಡಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಿಟ್ಟುಬಿಡೋಣ. ಹಾಗಾಗಿ ಯಾರು ತಪ್ಪು ಮಾಹಿತಿ ತಿಳ್ಕೊಬೇಡಿ, ಇದ್ರ ಬಗ್ಗೆ ಫೇಕ್ ನ್ಯೂಸು. ಸೊ ಹಂಗಾಗಿ ನಿಮಗೆ 2 ಮಾಹಿತಿ ತಿಳಿಸಿದ್ದೀನಿ. ಧನ್ಯವಾದ. ಸೊ ಇವತ್ತಿನ ಫಸ್ಟ್ ರೆಸ್ಕ್ಯೂ ಮುಗಿಸ್ಕೊಂಡ್ಬಂದಿದ್ದೀವಿ. ಸೊ ನೋಡೋಣ ಇನ್ನೂ ಎಷ್ಟು ಕಾಲ್ ಬರ್ತವೆ ಅಂತ. ಸೊ ಸೇಫಾಗಿ ತಂದು ಬಿಟ್ಟಿದ್ದೀವಿ ರ್ಯಾಟ್ ಸ್ನೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಬರ್ತೀವಿ, ಲೈನಲ್ಲಿರಿ. ಸೊ ಎಲ್ಲರಿಗೂ ಧನ್ಯವಾದ.